ರಕ್ಕಸ ಪುರದೋಳ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ರಿವೀಲ್ ಆಗಿರಲಿಲ್ಲ ಟ್ರೈಲರ್ ಅಲ್ಲಿ ಟೀಸರ್ ಎಲ್ಲೂ ಕೂಡ. ಹೌದು. ನೋಡಿದಾಗ ಹೇಗೆ ಅನಿಸ್ತು? ಅದೇ ಹೇಳಿದ್ನಲ್ಲ, ಒಬ್ಬ ವಿಲನ್, ನಂಗೆ ಆ ವಿಲನ್ ಯಾರಂತದೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಈಗ ಯಾರ ಹತ್ರ ನಾವು ಮಾತಾಡ್ತಾ ಅವ್ರ ಹೆಸರು ಅನಿರುದ್ಧ್ ಅಂತ ಹೇಳಿದ್ರು. ನನಗೆ ಅನಿಸಿರೋದು ಒಂದೇ ಬ್ರದರ್, ಏನಂದರೆ ಒಬ್ಬ ಕಲಾವಿದನಿಗೆ ಬೇಕಾಗಿರುವಂಥದ್ದು ಶಿಫ್ಟ್ ಆಫ್ ಕ್ಯಾರೆಕ್ಟರ್. ಐ ಥಿಂಕ್ ಆ ವ್ಯಕ್ತಿ ಮಾಡಿದಂಥ ಶಿಫ್ಟ್ ಆಫ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ವ್ಯಕ್ತಿ ಮಾಡಿದಂಥ ಶಿಫ್ಟ್ ಆಫ್ ಕ್ಯಾರೆಕ್ಟರ್ ಇದೆಯಲ್ಲ, ಎಂತ ಮಾಡಿ ಅದ್ಭುತ, ಸೂಪರ್. ನೋಡಿದ್ರೆ ಈಗ ಲೈಕ್ ನಾನೊಂದು ಶಿಫ್ಟನ್ನ ನಿಮಗೆ ತೋರಿಸ್ದೆ. ಅಂದರೆ ಆ ವ್ಯಕ್ತಿ ಅಲ್ಲಿ ಒಂದು ಕೋರ್ಟ್ ರೂಮ್ ಡ್ರಾಮಾನೂ ಅಲ್ಲ ಇದು, ಒಂಥರ ಈ ಪೊಲೀಸ್ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ. ವೆಹಿಕಲಲ್ಲಿ ಹೋಗ್ತಾ ಅವನು ಸರ್ ಗನ್ ಕೊಡಿ ಸರ್, ಗನ್ ಬೇಕು ಸರ್. ಸೊ ಇಲ್ಲಿಂದ ಇಲ್ಲಿಗೆ ಬಂದಿರೋ ಟ್ರಾನ್ಸಿಷನ್ ಇದೆಯಲ್ಲ, ಅದು ಪ್ರಾಬಬ್ಲಿ ಒಬ್ಬ ಒಳ್ಳೆ, ಅನ್ಲೆಸ್ ಯು ಆರ್ ಲೈಕ್ ಒಬ್ಬ ಸೂಪರ್ ಸ್ಟಾರ್ ಸುದೀಪ್ ಅಥವಾ ಒಂದು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಈ ಥರ ಲೆವೆಲ್ವರೆಗೂ ಬರೋಲ್ವರೆಗೂ, ಈವನ್ ರಾಜ್ ಶೆಟ್ಟಿ ಲೆವೆಲ್ವರೆಗೂ ಬರೋಲ್ವರೆಗೂ ಮಾಡೋದು ಕಷ್ಟ. ನನಗೆ ಇವತ್ತಿಗೂ ಇಷ್ಟ ಆಗಿರೋದು ಆ ವ್ಯಕ್ತಿ ಯಾರಂತ ನಂಗೆ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ನನ್ನನ್ನು ಆ ಲೆವೆಲ್ಗೆ ಇಂಪ್ರೆಸ್ ಮಾಡಿದ್ರು. ಐ ಲೈಕ್ ಹಿಸ್ ಕ್ಯಾರೆಕ್ಟರ್ ಇನ್ ದ ಮೂವಿ ಟು ದ ನೆಕ್ಸ್ಟ್ ಲೆವೆಲ್. ಬಟ್ ಮೂವಿ, ಟ್ರಸ್ಟ್ ಮೀ, ಐ ವುಡ್ ರೇಟ್ 8.5 ಔಟ್ ಆಫ್ 10. ಯಾಕಂದರೆ ಈಗಿನ ಸಿನಿಮಾಗಳೆಲ್ಲ ಟ್ರೆಂಡ್ಸನ್ನು ನೋಡ್ಕೊಂಡು ಹೋದರೆ ಇದು ಒಂದು ಅದ್ಭುತ ಕಂಟೆಂಟ್ ಡ್ರಿವನ್ ಸಿನಿಮಾ. ಆ್ಯಂಡ್ ಕೊನೆಗೆ ಪಾರ್ಟ್ 2 ಏನು ಅನ್ನುವಂಥ ಎಕ್ಸೈಟ್ಮೆಂಟನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಆದರೂ ನೋಡಲೇಬೇಕಂಡ್ರಿ. ನೋಡ್ತೀರಲ್ವಾ? ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.